ನಮಸ್ಕಾರ ಗುರು ವಿಚಾರ ಏನಂದರೆ, ಮೊನ್ನೆ ಇನ್ಸ್ಟಾದಲ್ಲಿ ಒಂದು ವಿಡಿಯೋ ನೋಡಿದೆ. ಯಾರೋ ಮುರುಗಪ್ಪ ಅವ್ರ ಮೇಲೆ ದೇವ್ರು ಬಂದಿದೆ ಅಂತೇಳಿ ಯಾರೋ ಒಂದು ಜೋಡಿ ಬರ್ತಾರೆ ದೇವಸ್ಥಾನಕ್ಕೆ. ಅವ್ರಿಗೆ ಜಾತಿ ಹೆಸರು ಹೇಳಿ ಅವ್ರನ್ನ ಹೊರಗಡೆ ಕಳಿಸ್ತಾರೆ. ಅಲ್ಲ ಸ್ವಾಮಿ, ನಾನು ಹೇಳೋದು, ದೇವರು ಜಾತಿಯನ್ನು ಹೆಸರು ಹೇಳಿ ನೀವು ಯಾರ ನಂಬಿಕೆಗೂ ಧಕ್ಕೆ ತರಬೇಡಿ. ದಯವಿಟ್ಟು ಹೇಳ್ತೀನಿ ಕೇಳಿ. ಇದು ಹೇಳ್ತಿರೋದು ಯಾರ ನಂಬಿಕೆಗೂ ಧಕ್ಕೆ ತರೋದಕ್ಕಲ್ಲ. ನಾನು ಹೇಳ್ತಿರೋದು ದೇವ್ರ ಹೆಸರನ್ನ ಹೇಳ್ಕೊಂಡು ದೇವರೇ ಹೇಳ್ತು ಅನ್ನೋದೆಲ್ಲ ಇದೆಯಲ್ಲ ಈ ಮೂಢನಂಬಿಕೆ. ನಿಮ್ಮಂಥವ್ರಿಗೆ ಚಪ್ಪಲಿ ತೊಗೊಂಡು ಹೊಡಿಬೇಕು ಗೋಳಿ ಮಕ್ಕಳೇ. ಅಲ್ಲ, ದೇವ್ರೇನಾದ್ರು ಹೇಳಿತಾ ನೀನು ಆ ಜಾತಿ ಬರಬೇಡಿ ಈ ಜಾತಿ ಬರಬೇಡಿ ಅಂತ? ಗೋಳಿ ಮಕ್ಕಳೇ, ನಿಮ್ಮ ಕೆಟ್ಟ ಆಲೋಚನೆಯಿಂದ ಸುಮ್ಮನೆ ಇದು ಮಾಡ್ತೀರಾ. ಎಲ್ಲಿದೆ ಗುರು ಜಾತಿ? ಯಾವುದೇ ಗುರು ಜಾತಿ? ಗಂಡು ಜಾತಿ ಹೆಣ್ಣು ಜಾತಿ ಎರಡೇ ಜಾತಿ ಗುರು ಇರೋದು. ನಿಮ್ಮ ಜಾತಿ ನಾನು ಯಾಕಡಾಕ ಗಂಡು ಜಾತಿ ಹೆಣ್ಣು ಜಾತಿ ಎರಡೇ ಇರೋದು ಇಡೀ ಒಟ್ಟು ಜಗತ್ತಲ್ಲೇ. ಆ ಗಂಡು ಹೆಣ್ಣು ಬಿಟ್ಟರೆ ಇನ್ನು ಯಾವ ಜಾತಿನೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಆಯಿತಾ? ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯ ಬಲ್ಲಿ. ಅರ್ಥ ಆಯ್ತಾ? ಇದು ಅಲ್ಲಿಂದ ಅರ್ಥ ಗೊತ್ತಾ ನಿಮಗೆ? ನೋಡಿ ಮಕ್ಕಳೇ, ಯಾಕೆ ಸುಮ್ಮನೆ ಜಾತಿ ಅಂತ ಸಾಯ್ತೀರಾ? ಬೇರೆ ಬೇರೆ ದೇಶದಲ್ಲಿ ಹೇಗೆ ಮುಂದುವರಿದಿದೆ ನೋಡಿ. ಸುಮ್ಮನೆ ನಮ್ಮ ದೇಶದಲ್ಲಿ ಬರೀ ಜಾತಿ ದೇವರು ಕಟ್ಟು ಸಾಯ್ತೀರಾ. ನಾನು ನಂಬ್ತೀನಿ ಗುರು, ದೇವರು ನಂಬಲ್ಲ ಅಂತ ಹೇಳಲ್ಲ. ಆದರೆ ಈ ಮಟ್ಟಕ್ಕೆ ಜಾತಿ ಹೆಸರು ಹೇಳ್ಕೊಂಡು ದೇವ್ರ ಹೆಸರು ಹೇಳ್ಕೊಂಡು ಜನಗಳನ್ನ ಇವ್ರನ್ನ ಶೋಷಣೆ ಮಾಡೋದ ಎಷ್ಟು ಸರಿ ನೀವು ಹೇಳಿ? ಸರಿ ಇಲ್ಲ ಗುರು. ನಮ್ಮ ಭಾರತದಲ್ಲಿ ನಮಗೆ ಆದ ಸಂವಿಧಾನ ಇದೆ. ದೊಡ್ಡವರು ಒಂದು ಸಂವಿಧಾನವನ್ನು ಬರೆದುಕೊಟ್ಟೋಗಿದ್ದಾರೆ ಆಯಿತಾ? ಯಾರು ಮೇಲಲ್ಲ, ಯಾರು ಕೀಳಲ್ಲ, ಎಲ್ಲರೂ ಸಮಾನರು. ಮನುಷ್ಯತ್ವ ಮಾನವೀಯತೆ ಬಿಟ್ಟರೆ ಇನ್ಯಾವುದೂ ಇಲ್ಲ ಗುರು. ಜಾತಿ ಅದೊಂದೇ ಜಾತಿ, ಅರ್ಥ ಮಾಡ್ಕೊಳ್ಳಿ. ಮನುಷ್ಯತ್ವ ಮತ್ತು ಮಾನವೀಯತೆ ಎರಡೇ ಜಾತಿ. ಥ್ಯಾಂಕ್ ಯು.